ಡ್ಯಾಡ್ ಫೋನಲ್ಲಿದೆ. ಯಾರಿಗ್ ಗೊತ್ತೆ? ಸರಿ, ಡ್ಯಾಡ್ ಎಲ್ಲಿದ್ದಾರೆ? ನಿನ್ನೆ ಕಂಠ ಪೂರ್ತಿ ಕುಡ್ದಿರೋದು ಇನ್ನೂ ಇಳ್ದಿಲ್ಲ ಅನ್ಸುತ್ತೆ, ಅದಕ್ಕೆ ರೂಮ್ ಒಳಗೂ ಬಂದಿಲ್ಲ. ಬರ್ಲಿ, ಸರಿಯಾಗಿ ಮಾಡ್ತೀನಿ. ಮಾಮ್, ಅಂತದ್ ಏನ್ ಮಾಡಿದ್ರು ಮಾಮ್ ಡ್ಯಾಡು? ಇಷ್ಟೊಂದು ಕಾಟ ಕೊಟ್ರು ಗೊತ್ತಾಕವನ? OMG, I can't believe this. ಬಟ್ ಮಾಮ್, ಡ್ಯಾಡ್ ಯಾವಾಗ್ಲೂ ನಿನ್ ಕಂಟ್ರೋಲ್ ಇರೋದು. ಅದು ಕುಡ್ದೇ ಇದ್ದಾಗ. ಹಾಗಾದ್ರೆ ಕುಡ್ದಾಗ ನನ್ನನ್ನ ಅವ್ರ ಕಂಟ್ರೋಲ್ ತಗೋತಾರೆ. OMG, ವೆರಿ ನೈಸ್. ಕವನ ಅವ್ರು ಉರ್ಸಿದ್ ಸಾಲ್ದು ಅಂತ ನೀನು ಉರ್ಸಕ್ ಬರ್ಬೇಡ, ಹೋಗೆ. ಸಾರಿ ಮಾಮ್. ಆಕ್ಚುಲಿ ಡ್ಯಾಡ್ ಹಂಗ ಆಡಿದ್ ಕೇಳಿದಕ್ಕೆ ಒಂದ್ ಸ್ವಲ್ಪ ಆಶ್ಚರ್ಯ ಆಯ್ತು ಅಷ್ಟೇ. ಮಾಮ್, ನಿನ್ನೆ ಪಾರ್ಟಿ ನಡೆದಿರೋ ಜಾಗದಲ್ಲೇ ಡ್ಯಾಡಿನೂ ಮಲಗಿದಾರ. ನೋ MG. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಡ್ಯಾಡ್. ಕಾಫಿ ಯಾರಿಗೆ? ನಿನ್ ಸ್ವೀಟ್ ಮದರ್ಗೆ. ಹೌದಾ, ಕೊಡಿ. ಡ್ಯಾಡ್, ಕೈಯಾಗ ಶಿವರ್ ಆಗ್ತಿದೆ. ರಾತ್ರಿ ಕುಡ್ದಿದ್ದು ಇನ್ನು ಇಳ್ದಿಲ್ಲ ಅನ್ಸುತ್ತೆ, ಅದಕ್ಕೆ. ಇಲ್ಲ ಸುಕ್ಕು, ಮಾತಾಡ್ಬಿಡಿ ನೀವು. ಎಕ್ಸ್ಕ್ಯೂಸ್ ಮೀ, ನಂಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಹೊರಡ್ತೀನಿ. ಇಲ್ಲೇ ಇದೆ. ಎಲ್ಲಿಗೆ ಹೋಗ್ತಾ ಇದೀಯಾ? ಡ್ಯಾಡ್, ಕೆಲಸ ಇದೆ. ಆಲ್ ದಿ ಬೆಸ್ಟ್. ಸುಕ್ಕು, ಕಾಫಿ ತಗೊಳ್ಳೆ. ಬೇಡ ನನಗೆ. ನಾನೇ ಮಾಡ್ಕೊಂಡ್ ಬಂದಿದ್ದೀನಿ, ಸಕ್ಕರೆ ಎಲ್ಲ ಹಾಕಿದ್ದೀನಿ, ತಗೊಳ್ಳೆ. ಹೆಂಡತಿ ಆದ್ಮೇಲೆ ಗಂಡನ್ ಮಾತು ಕೇಳ್ಬೇಕು. ಹೋಗ್ ಸಾಂಬಾಗ ತಗೊಳ್ಳಿ, ಬಜ್ಜಿತೀನಿ. ಏನಿದು ಒಣಗೋಗಿದೆ, ಇದಕ್ ಬಜ್ಜಿ ಇರ್ತಾರ? ಇದನ್ನ ಕಾಫಿ ಅಂತಾರ? ಯಾಕೆ ಸುಕ್ಕು? ಕೋಲ್ಗಚ್ ಇದ್ದಂಗಿದೆ. ಬೇರೆ ಮಾಡ್ಕೊಂಡ್ ಬರ್ತೀನಿ. ಏನು ಬೇಕಾಗಿಲ್ಲ ರೀ. ನಾನ್ ಕುಡಿಬೇಡಿ ರಾತ್ರಿ ಅಂತ ಹೇಳಿದ್ರು ಏನಕ್ರಿ ಕಂಡು ಪೂರ್ತಿ ಕುಡಿದ್ರಿ? ನಾನಾ ಕುಡಿದ್ನ? ಯಾವಾಗ? ಓವರ್ ಆಕ್ಟಿಂಗ್ ಮಾಡಬೇಡಿ. ಅದು ಸುಕ್ಕು, ಎಲ್ರು ಫೋರ್ಸ್ ಮಾಡಿದ್ರು ಅಂತ ಒಂದ್ ಸ್ವಲ್ಪ ಕುಡಿದ್ಬಿಟ್ಟೆ ಕಣೆ. ಸುಳ್ಳು ಹೇಳಿ ಹೊಟ್ಟೆ ಉಣ್ಣಾಗೋ ಅಷ್ಟು ಕುಡ್ದಿದ್ದು ಅಲ್ದೆ ನನ್ಗೇನೆ ಬಜ್ಜಿ ಮಾಡ್ಕೊಂಬ ಅಂತ ಗೋಳು ಇಕ್ಕೋತೀರಾ? ನಾನ್ ಗೋಳಿಕೊಂಡ? ಇನ್ಯಾರು? ಏನೋ ಕುಡ್ದಿದ್ದ ಏಟಲ್ಲಿ ಸಣ್ಣ ಪುಟ್ಟ ತಪ್ಪಾಗೋಗಿದೆ. ಇದನ್ನೆಲ್ಲ ಮನಸ್ಸಿಗೆ ಹಚ್ಕೊಳ್ದೆ ಈ ಪಾಪನ ಕ್ಷಮಿಸ್ಬಿಡು ಸುಕ್ಕು. ನಿಮ್ಮನ್ನ ಕ್ಷಮಿಸ್ಬೇಕಾ? ಹೂ ಸುಕ್ಕು. ಆಯ್ತು ಇರಿ, ಕ್ಷಮಿಸ್ತೀನಿ. ಓ, ಅದ ವಿಷಯ. ಅರ್ಥ ಆಯ್ತು. ಅಲ್ಲ ಭಾಸ್ಕರ್, ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಹೆಂಡತಿನ ಕಂಟ್ರೋಲ್ ಇಟ್ಕೊಳ್ಳೋಕೆ ಆಗ್ಲಿಲ್ವಾ? ಏನ್ ಮಾಡೋದು ಅಣ್ಣ, ನಾನು ಪ್ರಯತ್ನ ಮಾಡ್ತಾನೆ ಇದ್ದೀನಿ, ಏನ್ ಮಾಡಿದ್ರು ಏನೂ ಆಗ್ತಾ ಇಲ್ಲ. ನಮಸ್ಕಾರ ಸರ್. ನಮಸ್ಕಾರ. ಏನ್ ವಿಷಯ? ಚಿರಾಗ್ ದೀಪ್ ಅವ್ರದ್ದು ಡೈವರ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೋಸೆಸ್ ಮುಂದುವರ್ಸೋಕ್ಕೆ ಬರಕ್ಕೆ ಹೇಳಿದ್ರು. ಹೌದಾ? ಯಾರು? ನಾನೇ ಬರಕ್ಕೆ ಹೇಳಿದೆ ಮಾವ. ಚಿರುನ ಬೇರೆ ಹುಡುಗಿ ಜೊತೆ ಮದುವೆ ಮಾಡಿಸ್ಬೇಕು ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನಮ್ ಚಿರು ದುರದೃಷ್ಟ, ಆ ದೀಪ ಅವನಿಗೆ ಗಂಟು ಬಿದ್ಲು. ಅವಳಿ ಮನೆ ಕಾಲಿಟ್ಟಾಗಿಂದ ನಮ್ಮೆಲ್ಲರಿಗೂ ಒಂದಲ್ಲ ಒಂದ್ ರೀತಿಯಲ್ಲಿ ತೊಂದರೆ ಆಗ್ತಾನೆ ಇದೆ. ಪಾಪ ನಮ್ ಚಿರುಗೂ ನೆಮ್ಮದಿ ಇಲ್ಲ. ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಎಲ್ರ ಮುಂದೆ ನಮ್ ಚಿರು ಮರ್ಯಾದೆ ಕಳೆದಿದ್ದಾಳೆ. ಅದಕ್ಕೆ ಅವ್ನ ಕೋಪ ಬಂದು ಡಿವೋರ್ಸ್ ಕೇಳಿದಾನೆ. ಡಿವೋರ್ಸ್ ಕೊಡೋದಕ್ಕೆ ಅವಳು ಒಪ್ಕೊಂಡಿದ್ದಾಳಲ್ಲ, ಅದಕ್ಕೆ ಡಿವೋರ್ಸ್ ಪ್ರೊಸೆಸ್ ಬೇಗ ಶುರು ಮಾಡ್ಲಿ ಅಂತ ಲಾಯರ್ನ ಕರೆಸಿದ್ದೀನಿ. ಅಲ್ಲಮ್ಮ ಸೌಂದರ್ಯ, ಎಲ್ಲ ಸರಿ ಹೋಯ್ತಲ್ಲ. ದೀಪಾಯಿಂದ ಆಗಿರೋ ತಪ್ಪನ್ನ ಫಾರಿನ್ ಕ್ಲೈಂಟ್ಸ್ಗೆ ಹೇಳಿ ತಪ್ಪಿ ಹೋಗಿರೋ ಪ್ರಾಜೆಕ್ಟ್ ಮತ್ತೆ ಸಿಗೋ ಹಾಗೆ ಮಾಡಿದ್ಲಲ್ಲ. ಅದು ಅಲ್ಲದೆ ಚಿರು ಬಗ್ಗೆ ನೆಗೆಟಿವ್ ಆಗಿ ಬರೆದ ಪ್ರೆಸ್ ಅವರೆಲ್ಲ ಈಗ ಪಾಸಿಟಿವ್ ಆಗಿ ಬರ್ದು ಆಯ್ತಲ್ಲ, ಮತ್ತ್ಯಾಕಮ್ಮ ಡಿವೋರ್ಸ್ ಎಲ್ಲ? ಮಾವ, ನಾನು ಚಿರು ಬಗ್ಗೆ ಮಾತ್ರ ಯೋಚನೆ ಮಾಡ್ತಿಲ್ಲ, ದೀಪನ್ ಬಗ್ಗೆನೂ ಯೋಚನೆ ಮಾಡ್ತಿದ್ದೀನಿ. ಚಿರು ಜೊತೆ ಆ ದೀಪ ಇದ್ರೆ ಅವಳು ನೆಮ್ಮದಿಯಾಗಿರಲ್ಲ, ನಮ್ ಚಿರುನು ನೆಮ್ಮದಿಯಾಗಿರಲ್ಲ. ಅದಕ್ಕೆ ಡಿವೋರ್ಸ್ ಕೊಡ್ಸಿ ಇಬ್ರು ಜೀವನನು ಸರಿ ಮಾಡೋಣ ಅಂತ. ಅಪ್ಪ,
ನಾನಂತೂ ಅವರಿಬ್ರು ಡಿವೋರ್ಸ್ ಕೊಡೋದನ್ನ ಒಪ್ಪಲ್ಲ. ಅಲ್ಲಮ್ಮ ಅರ್ಚನಾ, ದೀಪಾನೇ ಡೈವರ್ಸ್ ಕೊಡೋದಕ್ಕೆ ಒಪ್ಕೊಂಡಿದ್ದಾಗ ಬೇಡ ಅನ್ನಕ್ ನಾವ್ಯಾರು? ಚಿರು ದೀಪ ಇವಾಗ ಮೊದ್ಲಿನ ತರ ದಿನ ಜಗಳ ಆಡ್ತಿಲ್ಲ. ಅವಳನ್ ಕಂಡ್ರೆ ಬೈತಿದ್ದಿದ್ ಚಿರು ಇವಾಗ ಅದನ್ನ ಕಮ್ಮಿ ಮಾಡಿದಾನೆ. ಅವಳ ಜೊತೆ ಹೊಂದ್ಕೊಂಡು ಹೋಗೋದಕ್ಕೆ ಇನ್ನೂ ಸ್ವಲ್ಪ ಕಾಲಾವಕಾಶ ಕೊಟ್ರೆ ಇಬ್ರಲ್ಲೂ ಹೊಂದಾಣಿಕೆ ಅನ್ನೋದು ಬರುತ್ತೆ. ಅದನ್ ಬಿಟ್ಟು ಇಬ್ರನ್ನು ದೂರ ಮಾಡೋದು ಎಷ್ಟ್ರ ಮಟ್ಟಿಗೆ ಸರಿ? ಸೌಂದರ್ಯ, ಅರ್ಚನಾ ಹೇಳೋದು ಸರಿಯಾಗಿದೆ. ಯಾವುದಕ್ಕೂ ಒಂದ್ಸಲ ಯೋಚನೆ ಮಾಡು. ಒಂದು ಸಲ ಅಲ್ಲ, 100 ಸಲ ಯೋಚನೆ ಮಾಡಿದ್ರು ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಅದು ಅಲ್ಲದೆ ಇದು ನನ್ನ ಒಬ್ಳು ನಿರ್ಧಾರ ಅಲ್ಲ. ಡಿವೋರ್ಸ್ ಬೇಕು ಅಂತ ಕೇಳಿರೋದು ಚಿರು, ಕೊಡ್ತೀನಿ ಅಂತ ಒಪ್ಕೊಂಡಿರೋದು ಆ ದೀಪ. ನೋಡಿದ್ರ, ಏನ್ ನನ್ನನ್ನು ದೂರ ಮಾಡಬೇಕು ಅಂತ ಅನ್ಕೊಂಡಿದ್ರು ಆ ದೇವ್ರ ನಮ್ಮನ್ನ ಹತ್ರದಲ್ಲೇ ಇಟ್ಟಿರ್ತಾರೆ. ಇದರ ಅರ್ಥ ಏನು ಅಂತ ಗೊತ್ತಾ? ಏನು? ನಾವು ಯಾವಾಗ್ಲೂ ಜೊತೆಯಲ್ಲೇ ಇರಬೇಕು. ನೀವು ಹಾಕಿದ ಬ್ರಹ್ಮಗಟ್ಟುನ ಯಾರಿಂದಾನೂ ಬೇರೆ ಮಾಡೋಕ್ಕಾಗಲ್ಲ ಅಂತ. ಯಾಕೆ ನಾನು ಹಾಕಿರೋ ಗಂಟೆ ನಾನೇ ಬೇರೆ ಮಾಡ್ತೀನಿ. ಬರೀ ಬಿಡಿಸಿದ ಮಾತ್ರ ಅಲ್ಲ, ಆದಷ್ಟು ಬೇಗ ನಿಮ್ಮನ್ನು ನನ್ನಿಂದ ದೂರನೂ ಕಳಿಸ್ತೀನಿ.